ಬೆಂಗಳೂರು ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಒಂದು ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರ್ತಕ್ಕಂಥ ಪಟ್ಟಣದಲ್ಲಿ ಇವತ್ತು ಬೇರೆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಸಿಲಿಕಾನ್ ಸಿಟಿಯ ಗಾರ್ಬೇಜು ಬೇರೆ ರೀತಿಯಲ್ಲಿ ಕಳಿಸ್ಕೊಟ್ಟು ಅಲ್ಲಿರ್ತಕ್ಕಂಥ ಇಡೀ ಜನ ಲಿಚೆಟ್ನಲ್ಲಿ ಸಾವನ್ನಪ್ತಾ ಇದ್ದರೆ, ಬೆಂಗಳೂರು ಕೂಗಳತೆ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದಲ್ಲಿ ಪಕ್ಕದಲ್ಲೇ ಬರ್ತಕ್ಕಂಥ ಬೇರೆ ಬೇರೆ ಭಾಗಗಳಲ್ಲಿ ತಗೊಂಬಂದು ಕಸ ಹಾಕಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಒಂದು ಪ್ರದೇಶ ಅಂದರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬರ್ತಕ್ಕಂಥ ಕೊಂಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ತಗೊಂಬಂದು ಕಸವನ್ನು ಸುರಿತಾ ಇದ್ದಾರೆ. ಈ ಒಂದು ಸುರಿತಾ ಇರ್ತಕ್ಕಂಥ ಈ ಒಂದು ಕಸದಲ್ಲಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ದಟ್ಟವಾದ ಹೊಗೆ ಇಡೀ ಗ್ರಾಮದಲ್ಲಿ ಆವರಿಸ್ತಾ ಇದೆ. ಜೊತೆಗೆ ಈ ಒಂದು ಹೊಗೆಯಿಂದ ಸಾಕಷ್ಟು ರೀತಿಯಲ್ಲಿ ರೋಗಗಳಿಗೆ ತುತ್ತಾಗ್ತಾ ಇರ್ತಾರೆ. ಜೊತೆಗೆ ಇಲ್ಲೆಲ್ಲ ಸಮಸ್ಯೆ ಆಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮೂರಲ್ಲಿ ಈ ರೀತಿಯಾಗಿ ಕಸವನ್ನು ತೆಗೆದುಕೊಂಡು ಬಂದು ಆಗ್ತಾ ಇದ್ದಾರೆ. ಪುರಸಭೆ ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಗಮನ ತಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ರೀತಿ ದಟ್ಟ ಹೊಗೆಯಿಂದ ಯಾವ ರೀತಿ ರೋಗಗಳು ಬರ್ತಾ ಇದೆ? ಈ ದಟ್ಟವಾದ ಹೊಗೆಯಿಂದ ತುಂಬ ಕೆಮ್ಮು, ನೆಗಡಿ, ಜ್ವರ ಈ ಥರ ಎಲ್ಲ ಬರ್ತಾ ಇದೆ. ಅದರಿಂದ ತುಂಬ ಹೊಗೆ ಬರ್ತಾ ಇದೆ. ಆದಷ್ಟು ಬೇಗ ಇದನ್ನು ನಿಯಂತ್ರಣ ಮಾಡಬೇಕಂತೇಳಿ ನಾವು ಪುರಸಭೆಯವ್ರ ಸರ್, ಈಗ ಸಾಕಷ್ಟು ದಿನದಿಂದ ಆಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಜೊತೆಗೆ ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ನೀವು ತರಲಿಲ್ಲ? ಸರ್, ನಮ್ಮ ಗಮನಕ್ಕೆ ಬರಲಿಲ್ಲ. ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಗಮನಕ್ಕೆ ತಂದಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಅದನ್ನು ನಾವು ನಮ್ಮ DC ಸಾಹೇಬ್ರ ಕಡೆಯಿಂದ ಅದನ್ನು ಇದು ಮಾಡಿಸ್ಬೇಕು. ಈಗ ಒಂದು 30ರಿಂದ 40 ಇದ್ರ ಪ್ರದೇಶದ ಕಡೆ ಕೂಡ ಸಾಕಷ್ಟು ರೀತಿಯಲ್ಲಿ ಹಬ್ಬಿರ್ತಕ್ಕಂಥದ್ದು ಹೊಗೆ. ಇದೇನಾದರೂ ನೆಕ್ಸ್ಟ್ ರೀತಿಯಲ್ಲಿ ಪರಿಣಾಮ ಬೀರಿದ್ರೆ, ಈಗ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇರ್ತೀರಿ. ಸೊ ಇದಕ್ಕೆ ನೆಕ್ಸ್ಟು ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಿ? ಅದಕ್ಕೆ ಪುರಸಭೆಯವರೇ ಅದಕ್ಕೆ ಹೊಣೆ ಆಗ್ತಾರೆ. ಅವ್ರ ಕಡೆಯಿಂದನೇ ಅದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ ಅಂತೇಳಿ ನಾವು ಅಂತಂದಿದ್ದಾರೆ. ಇದಿಷ್ಟು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಇಲ್ಲಿ ತೆಗೆದುಕೊಂಡ್ಬಂದು ಹಾಕ್ತಾ ಇದ್ದಾರೆ. ಯಾವುದೇ ರೀತಿ ನೆಕ್ಸ್ಟು ಕಸವನ್ನು ತೆಗೆದುಕೊಂಡು ಬಂದು ಹಾಕ್ಲಿಕ್ಕೆ ನಾವು ಬಿಡೋದಿಲ್ಲ. ಇದೇನಾದರೂ ಕ್ರಮ ತೆಗೆದುಕೊಳ್ತೇವೆ ಹೋದರೆ ನೇರವಾಗಿ ಪುರಸಭೆ ಹೊಣೆ ಅಂತಕ್ಕಂಥ ಮಾತನ್ನು ಇಲ್ಲಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ತಾಲೂಕು ಆಡಳಿತ ಆಗಿರ್ಬೋದು, ಇದಕ್ಕೆ ಕ್ರಮ ತೆಗೆದುಕೊಳ್ತಾರಾ ಅಥವಾ ಗ್ರಾಮಸ್ಥರು ಮತ್ತೆ ಇದನ್ನು ಏನಾದರೂ ಕ್ರಮ ತೆಗೆದುಕೊಳ್ಳದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರು ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಒಂದು ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರ್ತಕ್ಕಂಥ ಪಟ್ಟಣದಲ್ಲಿ ಇವತ್ತು ಬೇರೆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಸಿಲಿಕಾನ್ ಸಿಟಿಯ ಗಾರ್ಬೇಜು ಬೇರೆ ರೀತಿಯಲ್ಲಿ ಕಳಿಸ್ಕೊಟ್ಟು ಅಲ್ಲಿರ್ತಕ್ಕಂಥ ಇಡೀ ಜನ ಲಿಚೆಟ್ನಲ್ಲಿ ಸಾವನ್ನಪ್ತಾ ಇದ್ದರೆ, ಬೆಂಗಳೂರು ಕೂಗಳತೆ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದಲ್ಲಿ ಪಕ್ಕದಲ್ಲೇ ಬರ್ತಕ್ಕಂಥ ಬೇರೆ ಬೇರೆ ಭಾಗಗಳಲ್ಲಿ ತಗೊಂಬಂದು ಕಸ ಹಾಕಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಒಂದು ಪ್ರದೇಶ ಅಂದರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬರ್ತಕ್ಕಂಥ ಕೊಂಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ತಗೊಂಬಂದು ಕಸವನ್ನು ಸುರಿತಾ ಇದ್ದಾರೆ. ಈ ಒಂದು ಸುರಿತಾ ಇರ್ತಕ್ಕಂಥ ಈ ಒಂದು ಕಸದಲ್ಲಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ದಟ್ಟವಾದ ಹೊಗೆ ಇಡೀ ಗ್ರಾಮದಲ್ಲಿ ಆವರಿಸ್ತಾ ಇದೆ. ಜೊತೆಗೆ ಈ ಒಂದು ಹೊಗೆಯಿಂದ ಸಾಕಷ್ಟು ರೀತಿಯಲ್ಲಿ ರೋಗಗಳಿಗೆ ತುತ್ತಾಗ್ತಾ ಇರ್ತಾರೆ. ಜೊತೆಗೆ ಇಲ್ಲೆಲ್ಲ ಸಮಸ್ಯೆ ಆಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮೂರಲ್ಲಿ ಈ ರೀತಿಯಾಗಿ ಕಸವನ್ನು ತೆಗೆದುಕೊಂಡು ಬಂದು ಆಗ್ತಾ ಇದ್ದಾರೆ. ಪುರಸಭೆ ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಗಮನ ತಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ರೀತಿ ದಟ್ಟ ಹೊಗೆಯಿಂದ ಯಾವ ರೀತಿ ರೋಗಗಳು ಬರ್ತಾ ಇದೆ? ಈ ದಟ್ಟವಾದ ಹೊಗೆಯಿಂದ ತುಂಬ ಕೆಮ್ಮು, ನೆಗಡಿ, ಜ್ವರ ಈ ಥರ ಎಲ್ಲ ಬರ್ತಾ ಇದೆ. ಅದರಿಂದ ತುಂಬ ಹೊಗೆ ಬರ್ತಾ ಇದೆ. ಆದಷ್ಟು ಬೇಗ ಇದನ್ನು ನಿಯಂತ್ರಣ ಮಾಡಬೇಕಂತೇಳಿ ನಾವು ಪುರಸಭೆಯವ್ರ ಸರ್, ಈಗ ಸಾಕಷ್ಟು ದಿನದಿಂದ ಆಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಜೊತೆಗೆ ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ನೀವು ತರಲಿಲ್ಲ? ಸರ್, ನಮ್ಮ ಗಮನಕ್ಕೆ ಬರಲಿಲ್ಲ. ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಗಮನಕ್ಕೆ ತಂದಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಅದನ್ನು ನಾವು ನಮ್ಮ DC ಸಾಹೇಬ್ರ ಕಡೆಯಿಂದ ಅದನ್ನು ಇದು ಮಾಡಿಸ್ಬೇಕು. ಈಗ ಒಂದು 30ರಿಂದ 40 ಇದ್ರ ಪ್ರದೇಶದ ಕಡೆ ಕೂಡ ಸಾಕಷ್ಟು ರೀತಿಯಲ್ಲಿ ಹಬ್ಬಿರ್ತಕ್ಕಂಥದ್ದು ಹೊಗೆ. ಇದೇನಾದರೂ ನೆಕ್ಸ್ಟ್ ರೀತಿಯಲ್ಲಿ ಪರಿಣಾಮ ಬೀರಿದ್ರೆ, ಈಗ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇರ್ತೀರಿ. ಸೊ ಇದಕ್ಕೆ ನೆಕ್ಸ್ಟು ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಿ? ಅದಕ್ಕೆ ಪುರಸಭೆಯವರೇ ಅದಕ್ಕೆ ಹೊಣೆ ಆಗ್ತಾರೆ. ಅವ್ರ ಕಡೆಯಿಂದನೇ ಅದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ ಅಂತೇಳಿ ನಾವು ಅಂತಂದಿದ್ದಾರೆ.
ಇದಿಷ್ಟು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಇಲ್ಲಿ ತೆಗೆದುಕೊಂಡ್ಬಂದು ಹಾಕ್ತಾ ಇದ್ದಾರೆ. ಯಾವುದೇ ರೀತಿ ನೆಕ್ಸ್ಟು ಕಸವನ್ನು ತೆಗೆದುಕೊಂಡು ಬಂದು ಹಾಕ್ಲಿಕ್ಕೆ ನಾವು ಬಿಡೋದಿಲ್ಲ. ಇದೇನಾದರೂ ಕ್ರಮ ತೆಗೆದುಕೊಳ್ದೆ ಹೋದರೆ ನೇರವಾಗಿ ಪುರಸಭೆ ಹೊಣೆ ಅಂತಕ್ಕಂಥ ಮಾತನ್ನು ಇಲ್ಲಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ತಾಲೂಕು ಆಡಳಿತ ಆಗಿರ್ಬೋದು, ಇದಕ್ಕೆ ಕ್ರಮ ತೆಗೆದುಕೊಳ್ತಾರಾ ಅಥವಾ ಗ್ರಾಮಸ್ಥರು ಮತ್ತೆ ಇದನ್ನು ಏನಾದರೂ ಕ್ರಮ ತೆಗೆದುಕೊಳ್ಳದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರು ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಒಂದು ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರ್ತಕ್ಕಂಥ ಪಟ್ಟಣದಲ್ಲಿ ಇವತ್ತು ಬೇರೆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಸಿಲಿಕಾನ್ ಸಿಟಿಯ ಗಾರ್ಬೇಜು ಬೇರೆ ರೀತಿಯಲ್ಲಿ ಕಳಿಸ್ಕೊಟ್ಟು ಅಲ್ಲಿರ್ತಕ್ಕಂಥ ಇಡೀ ಜನ ಲಿಚೆಟ್ನಲ್ಲಿ ಸಾವನ್ನಪ್ತಾ ಇದ್ದಾರೆ. ಬೆಂಗಳೂರು ಕೂಗಳತೆ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದಲ್ಲಿ ಪಕ್ಕದಲ್ಲೇ ಬರ್ತಕ್ಕಂಥ ಬೇರೆ ಬೇರೆ ಭಾಗಗಳಲ್ಲಿ ತಗೊಂಬಂದು ಕಸ ಹಾಕಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಒಂದು ಪ್ರದೇಶ ಅಂದರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬರ್ತಕ್ಕಂಥ ಕೊಂಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ತಗೊಂಬಂದು ಕಸವನ್ನು ಸುರಿತಾ ಇದ್ದಾರೆ. ಈ ಒಂದು ಸುರಿತಾ ಇರ್ತಕ್ಕಂಥ ಈ ಒಂದು ಕಸದಲ್ಲಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ದಟ್ಟವಾದ ಹೊಗೆ ಇಡೀ ಗ್ರಾಮದಲ್ಲಿ ಆವರಿಸ್ತಾ ಇದೆ. ಜೊತೆಗೆ ಈ ಒಂದು ಹೊಗೆಯಿಂದ ಸಾಕಷ್ಟು ರೀತಿಯಲ್ಲಿ ರೋಗಗಳಿಗೆ ತುತ್ತಾಗ್ತಾ ಇರ್ತಾರೆ. ಜೊತೆಗೆ ಇಲ್ಲೆಲ್ಲ ಸಮಸ್ಯೆ ಆಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮೂರಲ್ಲಿ ಈ ರೀತಿಯಾಗಿ ಕಸವನ್ನು ತೆಗೆದುಕೊಂಡು ಬಂದು ಹಾಕ್ತಾ ಇದ್ದಾರೆ. ಪುರಸಭೆ ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಗಮನಕ್ಕೆ ತಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ರೀತಿ ದಟ್ಟ ಹೊಗೆಯಿಂದ ಯಾವ ರೀತಿ ರೋಗಗಳು ಬರ್ತಾ ಇದೆ? ಈ ದಟ್ಟವಾದ ಹೊಗೆಯಿಂದ ತುಂಬ ಕೆಮ್ಮು, ನೆಗಡಿ, ಜ್ವರ ಈ ಥರ ಎಲ್ಲ ಬರ್ತಾ ಇದೆ. ಅದರಿಂದ ತುಂಬ ಹೊಗೆ ಬರ್ತಾ ಇದೆ. ಆದಷ್ಟು ಬೇಗ ಇದನ್ನು ನಿಯಂತ್ರಣ ಮಾಡಬೇಕಂತೇಳಿ ನಾವು ಪುರಸಭೆಯವ್ರ ಸರ್, ಈಗ ಸಾಕಷ್ಟು ದಿನದಿಂದ ಆಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಜೊತೆಗೆ ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ನೀವು ತರಲಿಲ್ಲ? ಸರ್, ನಮ್ಮ ಗಮನಕ್ಕೆ ಬರಲಿಲ್ಲ. ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಗಮನಕ್ಕೆ ತಂದಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಅದನ್ನು ನಾವು ನಮ್ಮ DC ಸಾಹೇಬ್ರ ಕಡೆಯಿಂದ ಅದನ್ನು ಇದು ಮಾಡಿಸ್ಬೇಕು. ಈಗ ಒಂದು 30ರಿಂದ 40 ಇದ್ರ ಪ್ರದೇಶದ ಕಡೆ ಕೂಡ ಸಾಕಷ್ಟು ರೀತಿಯಲ್ಲಿ ಹಬ್ಬಿರ್ತಕ್ಕಂಥದ್ದು ಹೊಗೆ. ಇದೇನಾದರೂ ನೆಕ್ಸ್ಟ್ ರೀತಿಯಲ್ಲಿ ಪರಿಣಾಮ ಬೀರಿದ್ರೆ ಈಗ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇರ್ತೀರಿ. ಸೊ ಇದಕ್ಕೆ ನೆಕ್ಸ್ಟು ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಿ? ಅದಕ್ಕೆ ಪುರಸಭೆಯವರೇ ಅದಕ್ಕೆ ಹೊಣೆ ಆಗ್ತಾರೆ. ಅವ್ರ ಕಡೆಯಿಂದನೇ ಅದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ ಅಂತೇಳಿ ನಾವು ಅಂದಿದ್ದಾರೆ. ಇದಿಷ್ಟು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಇಲ್ಲಿ ತೆಗೆದುಕೊಂಡ್ಬಂದು ಹಾಕ್ತಾ ಇದ್ದಾರೆ. ಯಾವುದೇ ರೀತಿ ನೆಕ್ಸ್ಟು ಕಸವನ್ನು ತೆಗೆದುಕೊಂಡು ಬಂದು ಹಾಕ್ಲಿಕ್ಕೆ ನಾವು ಬಿಡೋದಿಲ್ಲ. ಇದೇನಾದರೂ ಕ್ರಮ ತೆಗೆದುಕೊಳ್ದೆ ಹೋದರೆ ನೇರವಾಗಿ ಪುರಸಭೆ ಹೊಣೆ ಅಂತಕ್ಕಂಥ ಮಾತನ್ನು ಇಲ್ಲಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ತಾಲೂಕು ಆಡಳಿತ ಆಗಿರ್ಬೋದು, ಇದಕ್ಕೆ ಕ್ರಮ ತೆಗೆದುಕೊಳ್ತಾರಾ ಅಥವಾ ಗ್ರಾಮಸ್ಥರು ಮತ್ತೆ ಇದನ್ನು ಏನಾದರೂ ಕ್ರಮ ತೆಗೆದುಕೊಳ್ಳದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಂಗಳೂರು ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಒಂದು ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರ್ತಕ್ಕಂಥ ಪಟ್ಟಣದಲ್ಲಿ ಇವತ್ತು ಬೇರೆ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಸಿಲಿಕಾನ್ ಸಿಟಿಯ ಗಾರ್ಬೇಜು ಬೇರೆ ರೀತಿಯಲ್ಲಿ ಕಳಿಸ್ಕೊಟ್ಟು ಅಲ್ಲಿರ್ತಕ್ಕಂಥ ಇಡೀ ಜನ ಲಿಚೆಟ್ನಲ್ಲಿ ಸಾವನ್ನಪ್ತಾ ಇದ್ದಾರೆ. ಬೆಂಗಳೂರು ಕೂಗಳತೆ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದಲ್ಲಿ ಪಕ್ಕದಲ್ಲೇ ಬರ್ತಕ್ಕಂಥ ಬೇರೆ ಬೇರೆ ಭಾಗಗಳಲ್ಲಿ ತಗೊಂಬಂದು ಕಸ ಹಾಕಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಒಂದು ಪ್ರದೇಶ ಅಂದರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬರ್ತಕ್ಕಂಥ ಕೊಂಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ತಗೊಂಬಂದು ಕಸವನ್ನು ಸುರಿತಾ ಇದ್ದಾರೆ. ಈ ಒಂದು ಸುರಿತಾ ಇರ್ತಕ್ಕಂಥ ಈ ಒಂದು ಕಸದಲ್ಲಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ದಟ್ಟವಾದ ಹೊಗೆ ಇಡೀ ಗ್ರಾಮದಲ್ಲಿ ಆವರಿಸ್ತಾ ಇದೆ. ಜೊತೆಗೆ ಈ ಒಂದು ಹೊಗೆಯಿಂದ ಸಾಕಷ್ಟು ರೀತಿಯಲ್ಲಿ ರೋಗಗಳಿಗೆ ತುತ್ತಾಗ್ತಾ ಇರ್ತಾರೆ. ಜೊತೆಗೆ ಇಲ್ಲೆಲ್ಲ ಸಮಸ್ಯೆ ಆಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮೂರಲ್ಲಿ ಈ ರೀತಿಯಾಗಿ ಕಸವನ್ನು ತೆಗೆದುಕೊಂಡು ಬಂದು ಹಾಕ್ತಾ ಇದ್ದಾರೆ. ಪುರಸಭೆ ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಗಮನಕ್ಕೆ ತಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ರೀತಿ ದಟ್ಟ ಹೊಗೆಯಿಂದ ಯಾವ ರೀತಿ ರೋಗಗಳು ಬರ್ತಾ ಇದೆ? ಈ ದಟ್ಟವಾದ ಹೊಗೆಯಿಂದ ತುಂಬ ಕೆಮ್ಮು, ನೆಗಡಿ, ಜ್ವರ ಈ ಥರ ಎಲ್ಲ ಬರ್ತಾ ಇದೆ. ಅದರಿಂದ ತುಂಬ ಹೊಗೆ ಬರ್ತಾ ಇದೆ. ಆದಷ್ಟು ಬೇಗ ಇದನ್ನು ನಿಯಂತ್ರಣ ಮಾಡಬೇಕಂತೇಳಿ ನಾವು ಪುರಸಭೆಯವ್ರ ಸರ್, ಈಗ ಸಾಕಷ್ಟು ದಿನದಿಂದ ಆಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ.
ಜೊತೆಗೆ ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ನೀವು ತರಲಿಲ್ಲ? ಸರ್ ನಮ್ಮ ಗಮನಕ್ಕೆ ಬರಲಿಲ್ಲ. ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಗಮನಕ್ಕೆ ತಂದಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಅದನ್ನು ನಾವು ನಮ್ಮ ಡಿ ಸಿ ಸಾಹೇಬ್ರ ಕಡೆಯಿಂದ ಅದನ್ನು ಇದು ಮಾಡಿಸ್ಬೇಕು. ಈಗ ಒಂದು 30ರಿಂದ 40 ಇದ್ರ ಪ್ರದೇಶದ ಕಡೆ ಕೂಡ ಸಾಕಷ್ಟು ರೀತಿಯಲ್ಲಿ ಹಬ್ಬಿರ್ತಕ್ಕಂಥದ್ದು ಹೊಗೆ. ಇದೇನಾದರೂ ನೆಕ್ಸ್ಟ್ ರೀತಿಯಲ್ಲಿ ಪರಿಣಾಮ ಬೀರಿದ್ರೆ ಈಗ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇರ್ತೀರಿ. ಸೊ ಇದಕ್ಕೆ ನೆಕ್ಸ್ಟು ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಿ? ಅದಕ್ಕೆ ಪುರಸಭೆಯವರೇ ಅದಕ್ಕೆ ಹೊಣೆ ಆಗ್ತಾರೆ. ಅವ್ರ ಕಡೆಯಿಂದನೇ ಅದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ ಅಂತೇಳಿ ನಾವು ಅಂದಿದ್ದಾರೆ. ಇದಿಷ್ಟು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಇಲ್ಲಿ ತೆಗೆದುಕೊಂಬಂದು ಹಾಕ್ತಾ ಇದ್ದಾರೆ. ಯಾವುದೇ ರೀತಿ ನೆಕ್ಸ್ಟು ಕಸವನ್ನು ತೆಗೆದುಕೊಂಡು ಬಂದು ಹಾಕ್ಲಿಕ್ಕೆ ನಾವು ಬಿಡೋದಿಲ್ಲ. ಇದೇನಾದರೂ ಕ್ರಮ ತೆಗೆದುಕೊಳ್ದೆ ಹೋದರೆ ನೇರವಾಗಿ ಪುರಸಭೆ ಹೊಣೆ ಅಂತಕ್ಕಂಥ ಮಾತನ್ನು ಇಲ್ಲಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ತಾಲೂಕು ಆಡಳಿತ ಆಗಿರ್ಬೋದು, ಇದಕ್ಕೆ ಕ್ರಮ ತೆಗೆದುಕೊಳ್ತಾರಾ ಅಥವಾ ಗ್ರಾಮಸ್ಥರು ಮತ್ತೆ ಇದನ್ನು ಏನಾದರೂ ಕ್ರಮ ತೆಗೆದುಕೊಳ್ಳದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.